ಶಿವಮೊಗ್ಗ ಇತಿಹಾಸದಲ್ಲೇ ಮೊದಲನೇ ದಿನ. ಏನೇ ಆದ್ರೂ ಶಿವಮೊಗ್ಗದಲ್ಲೇ ಮೊದಲಾಗೋದಕ್ಕೆ ಇದನ್ನು ಕಾರಣೀಭೂತರಾದಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಏನು 26ನೇ ತಾರೀಕು ಗಣರಾಜ್ಯೋತ್ಸವ ಬಗ್ಗೆ ಮೀಟಿಂಗ್ ಕರೆದಾಗ ಎಲ್ಲರೂ ಪಥಸಂಚಲನದಲ್ಲಿ ಭಾಗವಹಿಸ್ತಾರೆ. ಪೌರ ಕಾರ್ಮಿಕರನ್ನ ಯಾಕೆ ಈ ಸತಿ ಇದು ಮಾಡಬೇಕು, ಅವ್ರನ್ನೂ ಸೇರಿಸಬೇಕು ಅಂತೇಳಿ ಭಾಳ ಸ್ಟ್ರಾಂಗ್ ಆಗಿ ಡೈರೆಕ್ಷನ್ಸ್ ಕೊಟ್ಟರು ಮೀಟಿಂಗ್ನಲ್ಲಿ. ಅದೇ ರೀತಿ ನಮ್ಮ ಮಾನ್ಯ ಆಯುಕ್ತರು ಸಹ ಅದನ್ನ ಅವ್ರ ನಿರ್ದೇಶನನ ಪರಿಪಾಲಿಸ್ತಾ ಹಾಗೂ ನಮ್ಮ ಮಾನ್ಯ ಶಾಸಕರು ಹಾಗೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಇಲ್ಲಿರುವ ಎಲ್ಲ MLCಗಳ ಸಮ್ಮುಖದಲ್ಲಿ ಇದು ಮೀಟಿಂಗ್ ನಡೆದಾಗ ಇದನ್ನ ಮಾಡೋಣ ಅಂತೇಳಿ ನಮ್ಮ ಕಮಿಷನರ್ ಅವರು ಬಹಳ ಇಂಟ್ರೆಸ್ಟ್ ತಗೊಂಡ್ರು. ಅದೇ ರೀತಿ ನಮ್ಮ DC ಅಡ್ಮಿನ್ ಸಾಹೇಬರು ತುಷಾರ್ ಅವ್ರಿಗೆ ಮಾರ್ಗದರ್ಶನ ಕೊಟ್ಟರು. ತುಷಾರ್ ಸರ್ ನಮ್ಮ ಸಂಘಕ್ಕೆ ನಿರ್ದೇಶನ ನೀಡಿದ್ರು ಈ ಸತಿ ಮಾಡಲೇಬೇಕು ಅಂತ. ಅದರಲ್ಲಿ 40 ಜನ ನಾವು ಪೌರ ಕಾರ್ಮಿಕರನ್ನ ಎಲ್ಲ ವಿವಿಧ ವಾರ್ಡ್ಗಳಿಂದ 2 ಜನ ತರ, ಯಾಕೆಂದ್ರೆ ಎಲ್ಲರಿಗೂ ಅವಕಾಶ ಸಿಗಬೇಕು ಅಂತೇಳಿ 35 ವಾರ್ಡಲ್ಲಿ ಎಲ್ಲ ವಾರ್ಡಲ್ಲೂ 2 ಜನ ಹಿಂಗೆ ಸೆಲೆಕ್ಟ್ ಮಾಡಿ ಕಳಿಸಿದ್ವಿ. ಅದರಲ್ಲಿ ಶ್ರೀಯುತ ಸುಭಾಷ್ ಸಾಗರ್ ಈ ಸತಿ ಉತ್ತಮವಾದ ಜಿಲ್ಲಾ ಉತ್ತಮ ಪೊಲೀಸ್ ಅಧಿಕಾರಿ ಅಂತ ಹೇಳಿ ಅವ್ರನ್ನ ಈ ಸತಿ ಗುರುತಿಸ್ಯಾರೆ. ಅವರ ನೇತೃತ್ವದಲ್ಲಿ ಇವ್ರಿಗೆಲ್ಲ ಎಲ್ಲ ಟ್ರೈನ್ ಅಪ್ ಮಾಡಿದ್ರು. ಆಮೇಲೆ ಅವರು ಅದರಲ್ಲೇ ಏನು ಮಾಡಿದ್ರು, 24 ಜನ ಅವರು ಸೆಲೆಕ್ಷನ್ ಮಾಡ್ಕೊಂಡ್ರು. ಆ 24 ಜನದ ಏನಿದೆ ಇವತ್ತು ನಮ್ಮ ಮುಂದೆ ನಿಮ್ಮ ಮುಂದೆ ಕಾಣ್ತಾ ಇದೀವಿ. ಈ 24 ಜನಕ್ಕೆ ಅವಕಾಶ ಸಿಕ್ಕಿದೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಅವಕಾಶ ಸಿಗಬೇಕು ಅಂತ ನಾನು ಆಶಿಸ್ತಾ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಪಥಸಂಚಲನ ಮಾಡಿದ್ದಾರೆ. ಅದು 76ನೇ ಗಣರಾಜ್ಯೋತ್ಸವ ದಿನದಂದು. ಇದು ಇತಿಹಾಸದಲ್ಲಿ, ಶಿವಮೊಗ್ಗ ಇತಿಹಾಸದಲ್ಲೇ ನೆನಪಿಟ್ಕೊಳ್ಳುವಂಥ ಒಂದು ದಿನ. ಇದು ನಮ್ಮ ಆಸೆಗಳು ಮತ್ತು ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರ ಸಂಘದ ಅಭಿಲಾಷೆಗಳು ಸಹ ಆಗಿತ್ತು. ಇದಕ್ಕೆ ಸಹಕಾರ ನೀಡಿದಂಥ ನಮ್ಮ ಮಾನ್ಯ ಅಧ್ಯಕ್ಷರಾದ ಶ್ರೀಯುತ ಗೋವಿಂದಪ್ಪ ಅವ್ರಿಗೂ ಈ ಸಮಯದಲ್ಲಿ ಅಭಿನಂದಿಸುತ್ತಾ ಹಾಗೂ ನಮ್ಮೆಲ್ಲ ಸಮಸ್ತ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಎಲ್ಲ ಅಧಿಕಾರಿಗಳು, ನೌಕರರು ಮತ್ತು ಎಲ್ಲ ಮಹಿಳಾ ಪೌರ ಕಾರ್ಮಿಕರು ಹಾಗೂ ನಮ್ಮ ಪುರುಷ ಪೌರ ಕಾರ್ಮಿಕರು ಸಹ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇಣುಗೋಪಾಲ್, ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಹಾಗೂ ಸಂಘದ ಮಾಜಿ ಉಪಾಧ್ಯಕ್ಷ ಆಗಿ ಮತ್ತು ಈ ವರ್ಷ ನಿರ್ದೇಶಕನಾಗಿ ನಿರ್ವಹಿಸ್ತಾ ಇದ್ದೇನೆ.